ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಈ 6:30 ಆಗೈತೆ ನೋಡಿ, ಲಾಗ್ ಚಾಲು ಮಾಡೀನಿ. 6 ಗಂಟೆಗೆ ಎದ್ದಿನಿ ಸ್ನೇಹಿತರೆ. ಇದು ಅಂಗಳ ಕಸ ಗಿಸ ಗೂಡ್ಸಿ ರಂಗೋಲಿ ಹಾಕೋ ಒಳಕ್ಕೆ ಬಂದೆ. ನೀರು ಬಂದವು, ನೀರು ಅಂಗಳ ತೊಳೆದಷ್ಟು ಸ್ವಚ್ಛಗ. ನಮ್ಮ ಮನೆ ಎಲ್ಲ ಕಸ ಗುಡಿಸ್ಬೇಕು. ನೀನೇನು ಮನ್ಯಾಗ ಇಲ್ಲ ರೀ, ನನಗೆ ಶ್ರಾವಣಿ ಒಬ್ಬೇಕಿದಾಳ. ನೀನು ನೋಡಿ ಸ್ನೇಹಿತರೆ, ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಇದೆ. ಕಸ ಗುಡಿಸಿ ತೊಳೆದು ಒಂದಿಷ್ಟು ಅಡುಗೆ ಗ್ಯಾಸ್ ಕಟ್ಟಿ ವರ್ಷ ಒಲೆ ತೊಳ್ಕೊಂಡ್ವಿ ಅಂದ್ರೆ ನೀರು ಕಸ ಗುಡಿಸ್ಬೇಕು, ನೀರು ತುಂಬಬೇಕು. ಇವಾಗ ನಿನ್ನ ನಮಗೆ ಶಾವಿಗೆ ಹಾಕಿದ್ದೆ ಎಡಿ ಹಂಗೆ ನೋಡಿ, ಶಾವಿಗೆ ಉಂಡೆ ಇಲ್ಲ. ಶ್ರಾವಣಿನೂ ಅಲ್ಲೇ 2 ಮದುವೆ ಇದ್ದಲ್ಲ, ಅಲ್ಲೇ ಏರಿಯಾಕೆ ಅಲ್ಲೇ ಉಂಡು ಬಂದಾಳ. ಸಂಜೆನಾಗ ಉಣ್ಣಂದು ಯಾರೂ ಉಣ್ಲೇ ಇಲ್ಲ. ಸಂಜೆನಾಗ ಸುಸ್ತಾಗಿಟ್ಟೈತೆ, ಸುಮ್ಮನೆ ಮಲ್ಕೊಂಡ್ಬಿಟ್ಟೆ. ಏಟಿಂಗು ಮಾಡ್ದೆ ಅಲ್ಲ, ಸಂಜೆನಾಗ ಏನೂ ಮಾಡಿ ನೋಡಿ, ಸುಮ್ಮ ಮಲ್ಕೊಂಡು ರೆಸ್ಟ್ ಮಾಡಿದೆ. ಇವತ್ತು ಇಷ್ಟು ಬಟ್ಟೆದ ಮಡ್ಚು ಅಕ್ಕಿನೇ ಹೋಗೋದು ಹಾಕ್ಯಾಡ್ರಿ, ಹಂಗೆ ಹಸಿನಾಗ ಹೋಗಿಲ್ಲ ಹೋಗದಾಳ. ಹೆಂಗಾರ ಮಡಿ ಮಾಡ್ಯ ನೀರು ಕಣಶ ಅಂತೇಳಿ ಮಡಿಚಿಡ್ಬೇಕ್ರಿ ಅವನ್ನ. ಇವಾಗ ನೀರು ತುಂಬಬೇಕು, ಮತ್ತು ನೀರು ತುಂಬಕ್ಕೆ ಕಂಟಿನ್ಯೂ ಮಾಡ್ತೀವಿ ನೋಡಿ. ಸಪೋರ್ಟ್ ಮಾಡಿ. ನೀರು ಬಂದವು, ನೀರು ತುಂಬಬೇಕು. ಎಲ್ಲ ಮನೆ ಕಸ ಆಮೇಲೆ ಹುಡುಗಿದ್ರತಂತ ನೀರು ತುಂಬಕ್ಕೆ ಬಂದೆ. ನಮ್ಮ ಶ್ರಾವಣಿ ವಿಡಿಯೋ ಮಾಡಿ ಹೊಡಿ 2 ಒಂದು ಗುಂಡಿಗೆ 1 ಕಳಿಸಿ ತಿಕ್ಕಿನಿ, 2 ಕೊಡ ತಿಕ್ಕಿನಿ, ಇನ್ನೊಂದು ಕೊಡ ತಿಕ್ಕಾಕತ್ತೀನಿ. ಶ್ರಾವಣಿಗೆ ಏನೋ ಅಂದೆ, ಯಾಕೋ ಹೆಂಗೆ ಏನೋ ಕೇಳಾಕತ್ತಿದ್ದೆ ನಾನು ಕೂಡ. ಅದು ಅಷ್ಟೊಂದು ನೆನಪಿಲ್ಲ, ವಯಸ್ಸವ್ರು ಕೊಡಾಕತ್ತೀನಿ ನೋಡಿ. ಇದು ಗುಂಡಿಗೆ ಅಂತೀವಿ ರೀ ನಾವು, ಒಬ್ಬೊಬ್ರು ತಪಾಲೆ ಅಂತಾರೆ. ತಪಾಲೆ ಅಂತ ಹೆಂಗೆ ಗೊತ್ತಾಯ್ತಂದ್ರೆ, ಪುಟ್ಟಕ್ಕರು ಬರೀ ತಪಾಲೆ ಅನ್ನೋರು. ಎದಕ್ಕೆ ಅಂತೀರಿ ಪುಟ್ಟಕ್ಕ ನೀವು ಅಂತಂದೆ. ಇದಕ್ಕೆ ನೋಡಿ ತಪಾಲೆ ನಾವು ಅಂತಂದ್ರೆ, ನಾವು ಗುಂಡಿಗೆ ಅಂತೀವಿ, ಮಜ್ಜಿ ಗುಂಡಿಗೆ ಅಂತೀವಿ ನಾವು ಅಂತಂದೆ. ನಾವು ಯಾವಾಗಲೂ ಮಜ್ಜಿ ಗುಂಡಿಗೆ ಅಂತೀವಿ ರೀ, ನೀವೇನು ಅಂತೀರ ಅಂತ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಪ್ಲೀಸ್ ಕಮೆಂಟ್ ಹಾಕಿ. ನಾವು ನಳ ಐತಿ ಸ್ನೇಹಿತರೆ, ನಳ ಶಾವಿಗೆ ತುಂಬಿಟ್ಟಿನಿ. ಅಷ್ಟು ನೀರು ಖರ್ಚಾಗಲ್ಲ, ಸುಮ್ಮನೆ ದೊಡ್ಡದಾಗುತ್ತದು. ಸಾಬೂನು ಹಚ್ಚಿ ಕ್ಲೀನಾಗಿ ತಿಕ್ಕೊಂಡಿನಿ. ನಳ ನೀರೊಂದು ಏನು ಮಾಡ್ತಾವೆ ಏನಿಲ್ಲ ಗೊತ್ತಿಲ್ಲ ಸ್ನೇಹಿತರೆ. ಮ್ಯಾಕೆ ಇರೋವಲ್ಲು ನೀರು ಹಾಕಿ ನಾನು ಹಾಕಿ ತಿಕ್ತಿ ನೋಡಿ, ತೊಳಿತೀನಿ. ಯಾಕಂದ್ರೆ ಸಾಬೂನು ಪುಡಿನೇ ಇರಬಾರ್ದು ರೀ. ಮತ್ತು ಅತಿ ಸಾಬೂನು ಒಳಗಿತ್ತಂದ್ರೆ ಮಕ್ಕಳು ಅವು ಕುಡಿತಾವೆ, ನಾವು ಕುಡಿತೀವಿ ಅಂತ ಕ್ಲೀನಾಗಿ ತಿಕ್ಕೋತೀನಿ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕ್ತೀವಿ, ಮನೆ ಎಲ್ಲರಿಗೂ ಭಾಳ ಇಷ್ಟ ಆದಂಗೆ ಐತಿ ಸ್ನೇಹಿತರೆ. ಪ್ರತಿಯೊಬ್ಬರು ಅದೇ ಕಮೆಂಟ್, ಅಕ್ಕ ನಿಮ್ಮ ಮನೆ ಚೆನ್ನಾಗಿದೆ, ನಿಮ್ಮ ಮನೆ ಮಸ್ತ್ ಇದೆ ಅಕ್ಕ. ಮತ್ತು ಅಕ್ಕ ನೀವು ಮನೆ ಎಷ್ಟು ನೀಟ್ ಇಟ್ಟಿರಿ, ಎಷ್ಟು ಕ್ಲೀನ್ ಐತೆ ನಿಮ್ಮ ಮನೆ, ಅಡುಗೆ ಮನೆಯೂ ಅಷ್ಟೇ ಕ್ಲೀನ್ ಇಟ್ಟಿರಿ ಅಂತೀರಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಪ್ರತಿಯೊಬ್ಬರು ವಿಡಿಯೋ ಕಮೆಂಟ್ ಭಾಳ ಬರ್ತದೆ ಅದ್ರ ಬಗ್ಗೆ. ನಮ್ಮ ಫ್ರೆಂಡ್ ಒಬ್ಬನು ಹಂಗೆ ಅಂದ್ಲು ವಿಡಿಯೋ ನೋಡ್ಕೇರಿ, ಮನೆ ಎಷ್ಟು ಕ್ಲೀನ್ ಇಟ್ಟಿ ನೀನು, ಅಡುಗೆ ಮನೆ ಎಲ್ಲ ಮಸ್ತ್ ಇಟ್ಟಿವ ಅಂತಂದು. ಭಾಳ ಖುಷಿ ಆಗುತ್ತಲ್ಲ ಸ್ನೇಹಿತರೆ, ಮನೆ ಕ್ಲೀನ್ ಐತಿ ಅನ್ನೋಕೆ. ಎಲ್ಲರೂ ಮನೆ ಇಷ್ಟ ಆಯಿತು, ನಿಮ್ಮ ಮನೆ ಇಷ್ಟ ಆಯ್ತು ಅಂತ ಕೇಳೋಕೆ ಒಂಥರ ಖುಷಿ. ಮತ್ತು ಅದ್ರಾಗೂ ಮನೆ ಕ್ಲೀನ್ ಇಟ್ಟು ಅಂತಂತಲ್ಲ, ಭಾಳ ಖುಷಿ ಆಗುತ್ತೆ ನೋಡಿ. ಆದಷ್ಟು ಮನೆ ಕ್ಲೀನ್ ಇದ್ರೆ ಎಲ್ಲನೂ ಕ್ಲೀನ್ ನೋಡಿ. ಮನೆ ಹಸ್ಸನ್ ಇರಬೇಕು ಸ್ನೇಹಿತರೆ. ನಾವು ಊಟ ಒಂದೊತ್ತಿ ಲೇಟ್ ಆದ್ರೆ ಅಲ್ಲಿ ಮನೆ ಕ್ಲೀನ್ ಇರ್ಬೇಕು. ನನಗೆ ಅದಷ್ಟು ಕೆಲಸ ಮುಗಿಸಿ ಸೇರಿ ಮಾಡಿ ಊಟ ಮಾಡೋದು ನೋಡಿ ನಾ ಮಾತ್ರ ಸ್ನೇಹಿತರೆ. ಮನೆಯಿಂದೆಲ್ಲ ಕ್ಲೀನ್ ಆಯಿತು. ಶ್ರಾವಣಿ ಒಲಿ ಹಚ್ಚಮ್ಮ, ಬಾಂಡೆ ತಿಕ್ಕೊಂಬಂದಿನಿ. ಇವು ನೀರು ತುಂಬಿ ನೋಡಿ, ಖಾಲಿ ಇನ್ನು ಹಾಕೋ ಖಾಲಿಗ. ಇದೊಂದು ಗುಂಡಿ ಸಿಕ್ಕು, ನಳ ಹೋಗ್ಬಿಟ್ಟು ಸ್ನೇಹಿತರೆ ಕುಡಿಯೋಕೆ. ಅದೊಂದು ಕ್ಯಾನ್ ತಿಕ್ಕಿದ್ದಿಲ್ಲ, ಹಂಗೆ ಇಟ್ಟಿದ್ದೆ. ನೋಡಿದ್ರೆ ಆಯ್ತು ನೀರು ಮಾಡ್ತಾವೆ ಅಂತೇಳಿ ಹಂಗೆ ಇಟ್ಟಿದ್ದೆ. ಇವಾಗ ಬಾಂಡೆ ತಿಕ್ಕಿನಿ ನೋಡಿ. ಪಲ್ಯ ಮಾಡಿ ನೋಡಿ ಸ್ನೇಹಿತರೆ, 2 ಬದ್ನಿಕಾಯಿ ಇದ್ದು, 1 ಪ್ಲಾಟ್ ಟೊಮೆಟೊ ಹಾಕಿ ಪಲ್ಯ ಮಾಡಿ ಕುದಿಯಾಕತ್ತೈತೆ. ಕುದಿ ಶೇಂಗಾ ಪುಡಿ ಹಚ್ಚಬೇಕು. ಹಾಂ, ಚಲೋ ಆಗಲ್ಲ ಶೇಂಗಾ ಪುಡಿ ಹಚ್ಬೇಕು. ಎಲ್ಲ ಕ್ಲೀನಾಗಿ ಐತೆ ನೋಡಿ. ಬನ್ನಿ ಸ್ನೇಹಿತರೆ, ರೊಟ್ಟಿ ಮಾಡಾಗ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ. ಶ್ರಾವಣಿನೂ ಜಾಕಾಬ್ ಮಾಡ್ಯಾಳ. ಎಂಥ ಟಾಪ್ ಹಾಕೊಂಡ ಬ್ಯಾಡ ಅಂದ್ರೆ ನಾನು ಹಿಡಿ ಸಿಡಿ ಹಾಕೊಂಡ ಹೊಡಿ. ನಾ ಬ್ಯಾಡ ಅಂದಿ ಶ್ರಾವಣಿ, ಹೊಟ್ಟೆ ನಾನು ಮಾತಾ ಕೇಳಲ್ಲ ಸ್ನೇಹಿತರೆ. ಬ್ಯಾಡ ಬಿಡಲ್ಲ, ಮಾಡಲ್ಲ ನೋಡಿ. ಟಾಪ್ ಹಾಕೊಂಡ ಹೊಡಿ, ಉಡಾಳ ಹೊಡಿ. ನಮ್ಮ ಉಡಾಳ ಏನು ಮಾಡಾಕತ್ತಿ? ಬಿಸಿನೀರು ಹಾಂ, ಜ್ಯೂಸ್ ಹೆಂಗೆ ಮೆಮ್ಮೆ ಚಿರ್ಕೊಂಡು ಜ್ಯೂಸ್ ಕೊಡ್ತಾರೆ. ಬಿಸಿನೀರು ನಿಂಬೆನ ಹಾಕಿ ಕೊಟ್ಟಾಡ್ರಿ, ಕುಡಿ ಕುಡಿ. ನಿನಗೆ ಅವಾಗೆ ಬಜ್ಜಿಲ್ಲ ಕೊಡಬಾರ್ದಾಗಿ ಶ್ರಾವಣಿ. ಬರೀ ಸ್ನೇಹಿತರೆ ರೊಟ್ಟಿ ಮಾಡ್ಕೊಳ್ಳಿ ಶ್ರಾವಣಿ. ಬಾಳೆಹಣ್ಣು ತಿನ್ಬೇಡ, ನೀವು ಉಸಿರು ಹಿಡಿತೈತಿ. ಹೇಳಿ ಅರ್ಥ ಮಾಡ್ಕೊ. ತಿನ್ಬೇಡ ಬಾಳೆಹಣ್ಣು, ಖಜೂರು ತಿನ್ನು, ಬಾಳೆಹಣ್ಣು ತಿನ್ಬೇಡ. ರೊಟ್ಟಿ ಮಾಡ್ತೀನಿ ಬನ್ನಿ ನಾನು ಬಿಸಿನೀರು ಕೊಡ್ತೀವಿ ಕೂಡ ರೊಟ್ಟಿ ಮಾಡ್ತೀವಿ. ರೊಟ್ಟಿ ಮಾಡಿ ಊಟ ಮಾಡ್ತೀರಾ? ಏನದು? ಆ ಬಾದಾಮಿ ಎಣ್ಣೆ ಹಾಕಿದ್ದೀನ ನಾ ಎಣ್ಣೆ ಬರೀ ಒಂದಿನ ಬಿಡೋದು ದಿನ ಹಾಕೋದು ನೋಡಿ ಸ್ನೇಹಿತರೆ. ಮುಂಜಾನೆ 11 ಗಂಟೆ ಆಗೈತೆ ನಾನು ಲಾಗ್ ಬಂದ್ ಮಾಡ್ದಕ್ಕೆ. ಇವಾಗ ಲಾಗ್ ಚಾಲು ಮಾಡಿ ನೋಡಿ. ಟೈಮು 6 ಗಂಟೆ ಆಗೈತೆ. ಅಂಗಳ ಕಸ ಗುಡಿಸಿ ಎಲ್ಲ ಮನೆ ಕಸ ಗುಡಿಸೀನಿ. ಫುಲ್ಲು ರೆಸ್ಟ್ ಮಾಡೀನಿ ನೋಡಿ. ಇವತ್ತೇನು ಟಿಚ್ ಮಾಡೋಕ್ಕೆ ಆಗಲಿಲ್ಲ.
ನಿನ್ನೆ ಮದಿಗೆ ಹೋದೆ ಅಲ್ಲಿ ಆ ಕಡೆ ಅಡ್ಡಾಡಿ ಹೈರಾಣ ಆಗಿಬಿಟ್ಟಿತ್ತು. ಮೊನ್ನೆ ಆಡ್ದೆ ರಾತ್ರಿ ಟಿಚ್ ಮಾಡಿದಕ್ಕೆ ಹೈರಾಣಾಗಿ ಇವತ್ತು ಫುಲ್ ರೆಸ್ಟ್ ಮಾಡಿ ನೋಡಿ ಮನೆ ಎಲ್ಲ ಕಸ ಗುಡಿಸಿ ಸ್ನೇಹಿತರೆ. ಶ್ರವಣ್ ಕುಮಾರ್ ನೋಡಿ ಹುಡ ಅವ್ರ ಮಾಮ ಬಂದಾನ ಹುಡ ಆ ಥರ ಮಾಡಾಕತ್ತ ನೋಡಿ. ನಮ್ಮ ತಮ್ಮ ನೋಡಿ ಅವ್ರ ಕೂಡ ಫುಲ್ ಕಾಮಿಡಿ ಉಡಾಳ. ಮಾಮ ಫೋನ್ ಚಾರ್ಜ್ ಹಾಕ್ಯಾನ್ರಿ ನಮ್ಮ ತಮ್ಮ. ಅದು ಲಾಕ್ ಕೇಳ ಮಾಮ ಅದನ್ನು ಮಾಡಿ ಮಾಮ ಚಂದ ಕಿರಿ ಸಾಕು ಗುಡಿಗೆ ಹೋಗಿ ಬಾ ಅನ್ನಕತ್ತಾನ. ಕುಂತ್ರೆ ಬಿಡಲಾಗಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಎಲ್ಲ ಕಸ ಗುಡ್ಸಿನಿ. ಶ್ರಾವಣಿ ಅಭ್ಯಾಸ ಮಾಡಾಕತ್ತ. ಏನು ಬರೆಯಾಕತ್ತೀವ? ಏನು ಬರೆಯಾಕತ್ತಿ? ಬರೀ ಓದ್ಕೊತ ಬರೀ. 2 1 2 2 2 ದ 3 4 ಅಲ್ಲ 3 2 1 2 2 2 ದ 3 4 ದ 5. ನನಗೆಲ್ಲ ನಾಳೆ ಸರಿ ಕಳ್ಸ್ತೀನಿ. ಅಳವ ನನಗೇನು ಹೇಳ್ಬೇಡ. ಕರೆ 4 ಸುಮ್ಮನೆ ಏನಂತ ಆದರೂ ಗೊತ್ತೈತೆ ಎಲ್ಲ ಗೊತ್ತಪ್ಪಿ ಅವಕ್ಕಿಗೆ ನೋಡಿ ಸ್ನೇಹಿತ. ನೀ ಬಾಂಡೆ ತೆಕ್ಕೊಂಬಂದಾಳ. ಅವ್ರ ಮಾಮನ ಹಾಕತ್ತಾನ್ರಿ ಕೇಳಾಕತ್ತೀನಲ್ಲ ನೋಡಿ. ಇಷ್ಟು ಬಾಂಡೆ ತಿಕ್ಕಿನಿ ಎಲ್ಲ ಕಸ ಗುಡ್ಸಿನಿ. ಇನ್ನೂ ಬಟ್ಟೆ ಅದ ಸ್ನೇಹಿತರೆ ನೋಡಿ. ಮುಂಜಾನೆ 12 ಗಂಟೆ ಆಗೈತಿ ನಾನು ಮಲ್ಕೊಂಡಾಗ. ಒಮ್ಮೆ 4 ಗಂಟೆಗೆ ಎತ್ತೀನಿ. ಎದ್ದು ವಿಡಿಯೋ ಎಡಿಟಿಂಗ್ ಮಾಡೋದೊಂದಿತ್ತು. ಎಡಿಟಿಂಗ್ ಮಾಡಿ 5:30 ವಿಡಿಯೋ ಅಪ್ಲೋಡ್ ಮಾಡಿ ಅಷ್ಟು ನಾ ಕಸ ಗುಡಿಸಿದೆ. ಅಕ್ಕಿ ಇಷ್ಟು ನೋಡಿ ಎಲ್ಲ ಮನೆಯೆಲ್ಲ ಕ್ಲೀನಾಗಿದೆ. ಕಸ ಗುಡ್ಸಿನಿ. ಅಕ್ಕಿ ಇಷ್ಟು ಬಾಂಡೆ ತಿಕ್ಕೊಂಬಂದ ಹೊಡಿ ಕ್ಲೀನ್ ತಿಕ್ಕೊಂಬಂದ ಇಷ್ಟು ಬಾಂಡೆ. ಸಂಜಿಕ ಶೇಂಗಾ ಸಾಂಬಾರು ರೊಟ್ಟಿ ಮಾಡಬೇಕು. ಮತ್ತು ಬಟ್ಟೆ ಅದ ಸ್ನೇಹಿತರೆ. ನಾನು ಬಟ್ಟೆ ಓದಿಲ್ಲ, ಬಟ್ಟೆ ಒಗಿಬೇಕು. 6 ಗಂಟೆಗೆ ಐತೆ. ದೇವ್ರ ಮುಂದೆ ದೀಪ ಹಚ್ಚಿ ಬಟ್ಟೆ ಅದು ಹೋಗೋದಾಗ ದೇವ್ರ ಮುಂದೆ ದೀಪ ಹಚ್ಚಬೇಕು. ಮನೆಯಿಂದ ನೋಡಿ ಮತ್ತು ಹೂವು ಎಷ್ಟು ಉದುರೈತೆ. ಮುಂಜಾನೆ ಕಸ ಕ್ಲೀನಾಗಿ ಹುಡುಗಿರ್ತೀನಿ. ಇಷ್ಟು ಹೆಂಗಿಟ್ಟು ನೋಡಿ ತೆಗೆದ್ಬೇಕು. ಏನು ಮಾಡೋಕೆ ಹೋಗಿ ನೋಡಿ ಸ್ನೇಹಿತರೆ. ಎಲ್ಲ ಕೆಲಸ ಒಂದಿಟ್ಟು ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿ ಇವ್ರಿಗೆ ಊಟ ಮಾಡಿ ನೈಟ್ ಊಟ ಮಾಡಿ ಒಂದು ಮೊಸರು ತರಿಸಿದೆ ದೊಡ್ಡ ಪಾಕಿಟು ಉಂಡು ಮಲ್ಕೊಂಡವರು ಒಮ್ಮೆ ಉಸಿರು ಅವರು ಮುಕ್ಕೊಂಬಿಟ್ರೆ. ಶ್ರಾವಣ್ ಕುಮಾರ್ ಮ್ಯಾಗ ಒದ್ರಿದ್ರು ಎದ್ದಿ ನೋಡಿ. ಇದೊಂದು ಮೊಸರಿನ ಪ್ಯಾಕೆಟ್ ತರಿಸಿದ್ದೆ. ಇನ್ನೂ ಐತೆ ಮೊಸರು ಐತೆ. ಒಂದು ಮೊಸರಿನ ಪ್ಯಾಕೆಟು ಬದ್ನಿಕಾಯಿ ಪಲ್ಯ ಮಾಡಿದ್ನೆಲ್ಲ ಇದ್ರ ಶೇಂಗಾ ಪುಡಿ ಹಚ್ಚೆಲ್ಲ ಹಂಗೆ ಉಂಡ್ರು. ಇನ್ನೂ ಒಂದೇ ರೊಟ್ಟಿ ಐತೆ ಸ್ನೇಹಿತರೆ. ರೊಟ್ಟಿ ಭಾಳ ಇನ್ನೂ ಒಂದೇ ಐತೆ. ಬನ್ನಿ ಸ್ನೇಹಿತರೆ ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಗ ಬಟ್ಟೆ ಒಗ್ದಾಕಿ ದೇವ್ರ ಮುಂದೆ ದೀಪ ಹಚ್ಚಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶ್ರಾವಣ ಅವ್ರ ಮಾಮಗೆ ಎಷ್ಟು ವರ್ಷ ನೋಡಿ ಇಲ್ಲಿ ಏನಂತಪ್ಪಿ ಹಾಂ ನೀರು ಕುಡಿ ಅಂತ ಮಾಮ ನೀರು ತಮ್ಮ ಅಂತ ಹೇಳಿದ್ದು ನಿನಗೆ. ನೋಡಪ್ಪ ನನ್ನ ಮಕ್ಳು ಎಷ್ಟು ನಿಂಗೆ ಇದು ಮಾಡ್ತಾರೆ ನೋಡು. ಇವ್ರ ಹೋಗುಂಬಾ ಬಿಟ್ಟು ನನಗೆ ಹೋಗುಂಬಾ ಅನ್ನೋದಪ್ಪಿ. ಗುಡಿಗೆ ಹೋಗ್ಬಾ ಅಂತಿದ್ದ. ನೀರು ಕುಡಿ ನೋಡಿ ಸ್ನೇಹಿತರೆ. ಅಂಗಳ ಎಲ್ಲ ಕಸ ಹುಡುಗಿ ಎಲ್ಲ ಬಟ್ಟೆ ಒಗಿಬೇಕಂದೆ. ಪುಟ್ಟಕ್ಕ ಬಂದು ಮಾತು ಹೇಳ್ಕೊತ ಕುಂತೆ. ಪುಟ್ಟಕ್ಕ ನೋಡಿ ಇಲ್ಲಿ ಏನು ಕಿತ್ತಾಡಕತ್ತ. ಸುಮ್ಮನೆ ಕಿತ್ತಾಡನಲ್ಲಿ ಏನ್ ಕಿತ್ತಾಡಕತ್ತೀವಿ ನೋಡಕತ್ತಿದ್ದ. ಇವು ಯಾರು ಅಂತ ಕುಂತಾವಡಿ. ಬಟ್ಟೆ ಒಗಿತೀನಿ ಬಾ ಪುಟ್ಟಕ್ಕ ಮನೆಯಿಂದ ಹೋಗೋಣ ಬರ್ಲಾಗ ಇಲ್ಲೇ ಕುಂತಾಳ. ನಾನು ಇಲ್ಲೇ ಮತ್ತೆ ಕುಂತು ಬಂದ. ಇವಾಗ ಚಂತನ ಹಾಕಿ ನಿದ್ದೆ ಹೊಡೆದ. ನಾನು ನಿದ್ದೆ ಹೊಡೆದಿ ನೋಡಿ. ಫುಲ್ ನಿದ್ದೆ ಹೊಡೆದಿ ಪುಟ್ಟಿ ಹೇಳ್ತಾ. ನಾನು ಕೂಡ ಫುಲ್ ನಿದ್ದೆ ಹೊಡೆದಿ ನೋಡಿ. ರಾತ್ರಿ ನಿದ್ದೆ ಹೊಡೆಯಲ್ಲ ನೀನು. ನಾನು ರಾತ್ರಿ ಹೊಲ್ತೀನಿ ಚಂತನ ಕೆಲಸ ಇರುತ್ತೆ. ಸುಮ್ಮ ದಗದ ಮಾಡೋದು ಸುಮ್ಮನೆ ಮುಕ್ಕೊಂಬಿಡೋದು. ಒತ್ತು ಹೋಗಲ್ಲ ಪುಟ್ಟವು. ಇನ್ನು ಲೇಟ್ ಆಗಿ ಮನ್ಕೊಂಡ್ವಿ ನಾವು 11 ಮ್ಯಾಲೆ. ಯಾಕೆ ಅಷ್ಟು ಲೇಟ್ ಬೇರೆ ಮ್ಯಾಲಿಗಿತ್ತು. ಲಗ್ನಕ್ಕೂ ಜಲ್ದಿ ಬಂದಿ? ಲಗ್ನಕ್ಕೆ ಜಲ್ದಿ ಬಂದೀನಿ. ಬಂದಿದ್ದ ಹಾಂ ಲೇಟಾಗಿ ಮಾತಾಡ್ಕೊಂಡು ಕುಂತೀರಿ. ಲೇಟಾಗಿ ಮುಕ್ಕೊಂಡು ಅದ್ರಾಗ ಒಂದು ತಾಸು ಲೇಟ್ ಆತಂದ್ರೆ ಪುಟ್ಟಿ ನಿದ್ದಿನೇ ಆಗಲ್ಲ. ನಮ್ಮ ಮೊನ್ನೆ ಒಂದಿನ 1ಕ್ಕೆ ಮುಕ್ಕೊಂಡಿ, ಒಂದಿನ 12ಕ್ಕೆ ಮುಕ್ಕೊಂಡಿ. ಇನ್ನೇ ಚಂದ ಲಗ್ನಕ್ಕೆ ಹೋಗಿ 2 ರಾತ್ರಿ ಹೊಲ್ದೀನಿ. ಮತ್ತು ಇವತ್ತು ಫುಲ್ ಇದ್ದು ಹೊಳ್ದೀನಿ. 11ಕ್ಕೆ ಮುಕ್ಕೊಂಡೆ ಆಕಿ. ಈಗ ಎದ್ದು ಕೇರಿ ಕಸ ಹುಡುಗಿನಿ. ಅಕ್ಕಿ ಬಾಣೆ ತಿಕ್ಕೊಂಬಂದ. ನಾ ಬಟ್ಟೆ ಅದಾವು. ನಾ ಶೇಂಗಾ ಸಾಂಬಾರು ರೊಟ್ಟಿ ಆಗ್ಬೇಕು. ಅನ್ನ ಬಿಡಲ್ಲ, ರೊಟ್ಟಿ ಮಾಡ್ತೀನಿ. ನಾಳೆಗೆ ವಾರ ಅಲ್ಲ. ಮನೆ ತೊಯ್ತಿ ಹುಟ್ಟು ಮನೆ ತೊಳಿಬೇಕು ಯವ್ವ. ಹಾಂ ಹುಟ್ಟಕ್ಕೆ ಬ್ಯಾಸರ ಆಗೈತೆ ನೋಡಿ. ನೀವಾರ ಬಂದು ಮನೆ ತೊಳಿದ. ಇವತ್ತು ತೊಳ್ಬಿಡ್ತಾರೆ ಕೆಚ್ಚಕ್ಕಮ್ಮಿ ಬ್ಯಾಸರ ಆಗೈತಂದ್ರೆ. ಇವತ್ತು ತೊಳಿತಿಬಿಟ್ಟು ನಾಳೆ ತೊಳಿತು ಎಷ್ಟೊತ್ತಾಗುತ್ತೆ. 5ಕ್ಕೆ ಎದ್ಬಿಟ್ರೆ ಆಗುತ್ತೆ ಪುಟ್ಟಿ. 5ಕ್ಕೆ ಎದ್ದು ಬಿಡು. ಮೊನ್ನೆ ಏನೋ 7ರಾಗ ಎದ್ದು ಕಸ ಹೊಡೋಕೈತಿ ವಿಡಿಯೋ ಮಾಡಿದ್ದು ನಿಂದು. ಯಾವಾಗ ಮೊನ್ನೆ ನೆಶಿನ್ಯಾಗ 5:30 ಈಗ ಕಸ ಹೊಡೋಕಿದ್ದಿಲ್ಲ. ಪುಟ್ಟಕ್ಕ ನೋಡಿ ಎದ್ದು ಕಸ ಹೊಡೋಕತ್ತಾನ. ಈಗ ಎದ್ದಿನಂತೀವಿ. ನೋಡಿಲ್ಲ ವಿಡಿಯೋ? ನೋಡಿಲ್ಲ ನೀನು ಮಾಡಿದ್ದೆ. ನೀನೇ ಜಲ್ಲಿದ್ದಿದ್ದೆ. ಹೇಳ್ತೀನಿ ನಾನು ಲೇಟಾಗಿ ಹೇಳ್ತೀನಿ. ಇವತ್ತು ನೆಶಿನ ನಾಳೆ 5ಕ್ಕೆ ಎದ್ದು ಬಡ ಮನೆಗೆ ತೊಳ್ಕೊಂಡು ಪೂಜೆ ಮಾಡ್ಕೊಂಡು ಕಟ್ ಮಾಡಿರ್ತೀನಿ. ನಾಳೆ ಒಲಿಬಾರ್ದು. ನೀವು ಗಿರ್ನಿ ಬಿಸ ನಾಳೆ ದಂಡ ಕೊಡೋ ಮನೆ ಪೀಸ್ ಎಷ್ಟೊಂದು ದಂಡ ಯಾರಿಗೆ ನಾನು ಅಟ್ಟಿ ಒಳಗೆ ದಂಡ ಇಲ್ಲ. ಆದ್ರೆ ನಾವು ಒಲೆಯಲ್ಲವ ಜೋರ್ ಮ್ಯಾಗ ಎಲ್ಲಿ ಬಿಡ ಅಂತೇಳಿ. ನೀವು ಗಿರ್ನಿ ಮಿಷನ್ ದಂಡ ಐತೆ ಕುಟ್ಬಾರ್ದು ಬೀಸ್ಬಾರ್ದು ಅಂತ ನಂದೇನು ರಾಟಿ ಹೊಲಿಬಾರ್ದು ಅಂತ ಡಂಗ್ರ ಹೊಡೆದಾರ. ಇಲ್ಲ
ಹ್ಞೂ ಮತ್ತು ನಾ ರಾಟಿ ಹೊಲದ್ರಿ ಏನೋ ದಾಂಡಿಲ್ಲ ಆದ್ರೆ ಕರೆ ಕೆಲ್ಸಕ್ಕೂನು ಹೋಗ್ಬಾರ್ದಂತಾರ ಹೋಗೋರು ಹೋಗ್ತಾರೆ ಮಂದಿ ಓದ್ತಾರ ಹೋಗ್ಬಾರ್ದು ದೇವ್ರ ಮೇಲೆ ನಾ ದೇವ್ರ ಮೇಲೆ ಹೊಲಿಬಾರ್ದು ಅಂತಿಲ್ಲ ದೇವ್ರ ವರ್ಷಕ್ಕೊಮ್ಮೆ ಐದು ದಿನ ಬಿಟ್ಟು ಏನಾಯ್ತು ವರ್ಷದ ದೇವ್ರ ಇಲ್ಲ ಕೊಡಲ್ಲ ಕೊಡ್ತಾರೆ ಬಿಡ್ರಿ ನಾವು ಒಟ್ಟೆ ದೇವ್ರ ಮೇಲೆ ಒಲೆಲ್ಲ ನೋಡೋ ನೀನು ಬಸ್ ಜಯಂತಿ ಅಂತ ಹೊಲಿಲ್ಲ ನೀನು ಹೋಗಲ್ಲಿ ಬಸ್ಸಲ್ಲಪ್ಪ ಕಾಯಿ ಹಿಡ್ಕೊ ಸಾಂಬಾರು ಬಂದೀವಿ ನೀವು ಮೊನ್ನೆ ಇದು ರೊಕ್ಕ ಕೊಟ್ಟು ಎಣ್ಣೆ ಇಲ್ಲ ಏನೂ ಕೊಟ್ಟಿಲ್ಲ ರೊಕ್ಕ ಪಕ್ಕನ ನೀವು ಕೊಟ್ರಿ ರೊಕ್ಕ ಅಲ್ಲ ಎಣ್ಣೆ ಏಟ್ ಕೊಡಿಸ್ಬೇಕು ನಿಮ್ದು ಇದು ದ್ಯಾಮೋ ಫಸ್ಟ್ ದೀಪ ಚೆನ್ನಾಗಿ ಇಡೀ ಊರಿಗೆ ಹಚ್ತಾರಂತ ಅದ್ರಾಗ ದೀಪ ಹ್ಞೂ ಏಟ್ ಕೊಡ್ಬೇಕು ಇದು ಎಣ್ಣೆ ಹಾಕ್ಬೇಕಂತ ಏಟ್ರ ತಗೊಂಡು ನಾ ಏನೂ ಗೊತ್ತಿಲ್ಲವ ನೀವು ಅಂದ್ರೆ ಗೊತ್ತು ಕೊಟ್ರಿ ಅರ್ಧ ಕಿಲೋ ಆಯ್ತು ನಂಬರ್ ನೋಡಿರಾತು ಬರೀ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪುಟ್ಟಕ್ಕೆ ಏನು ಹೇಳಕತ್ತ ಕೇಳ್ತೀನಿ ದ್ಯಾಮಮ್ಮಗೆ ಏನೋ ದೀಪಕ್ಕೆ ಎಣ್ಣೆ ಕೊಡಿಸ್ಬೇಕಂತ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅಕ್ಕಿನ ಬೈಲ ನಾನು ಕೇಳಕತ್ತೀನಿ ಇಲ್ಲಿ ಏನೂ ಗೊತ್ತಿಲ್ಲ ನೋಡಿ ಇವಾಗ 2 ವರ್ಷ ಹತ್ರ ಬಂದಲ್ಲ ಅಕ್ಕಿನೇ ಏನರ ಹೇಳ ಮನೆ ಬಂದು ಏರು ಅಕ್ಕಿನೇ ಇಟ್ಟು ಹೇಳ್ತಾಳೆ ಯಾರು ಬಂದರೂ ಹೇಳೋದಿಲ್ಲ ಹಿಂಗೆಲ್ಲ ನಾನು ಅಕ್ಕಿನೇ ಒಂದಿಟ್ಟು ಏನಾರ ಹೇಳಿದ್ರೆ ಅಕ್ಕಿ ಮುಂದೆ ನಾನು ಏನೋ ಹೇಳಿದ್ರೆ ಹೇಳ್ತೀನಿ ಅಕ್ಕಿ ನನ್ನ ಮುಂದೆ ಇರ್ತಾನೆ ನಾನು ಅಕ್ಕಿ ಮುಂದೆ ಇರ್ತೀನಿ ಅಕ್ಕಿ ಮನುಷ್ಯನ ನನಗೆ ಗೊತ್ತಿರ್ತೈತೆ ನಾನು ಮನುಷ್ಯನ ಇರೋದು ಅಕ್ಕಿ ಗೊತ್ತಿರ್ತೈತೆ ನೋಡಿ ಏನಿಲ್ಲ ಮತ್ತು ಯಾರ ಮುಂದೆ ಏನು ಹಂಚ್ಕೊಳಕ್ಕೆ ಹೋಗಲ್ಲ ಸ್ನೇಹಿತರೆ ಮನ್ಸು ಸರಿ ಇಲ್ಲ ಏನಾರ ಹೋಗಿ ಯಾರ ಮುಂದರೆ ಬಬ್ಬಟ್ಟ ಮಾಡಿ ಬಿಡ್ತಾರೆ ಕಷ್ಟಕ್ಕೆ ಹೇಳ್ತಾರೆ ಅನ್ನೋದು ಯಾರೂ ಸ್ಪಂದಿಸಲ್ಲ ಸ್ನೇಹಿತರೆ ನಾವು ಯಾವಾಗಲೂ ಪುಟ್ಟಕ್ಕೆ ಹೋಗ್ಬೇಕು ಬಿಟ್ಟು ಯಾರೇ ನೋಡಿ ಫ್ರೆಂಡ್ಸ್ ನನ್ನ ವಯಸ್ಸಿನ ಚಿಕ್ಕವಳಾದರೂ ಫ್ರೆಂಡ್ಸ್ ನೋಡಿ ಪುಟ್ಟಕ್ಕೆ ದಿವಾಗ ಹೋದ್ಲು 7-16 ನಿಮಿಷ ಆಗೈತೆ ಬಟ್ಟೆನೂ ಹೋಗಿಲ್ಲ ಏನು ಮಾಡಲಿಲ್ಲ ನೋಡಿ ಏನು ಮಾಡೋದು ಬರೀ ಒಂದು ಶೇಂಗಾ ಸಾಂಬಾರು ಮಾಡೋನು ಒಂದು ಇಡ್ಲಿ ನಾಳೆಗೆ ಇದು ಐತೆ ಸ್ನೇಹಿತರೆ ವಾರ ಇಡ್ಲಿಗೆ ನೆನಾಕ್ಲಿಲ್ಲ ಅಂತೀನಿ ನಾನು ಜಲ್ದಿ ನೆನಾಕ್ಲಿಲ್ಲ ನೋಡಿ ಇಡ್ಲಿಗೆ ಒಂದಿಷ್ಟು ನೆನಾಕ್ತೀನಿ ರೀ ಇಡ್ಲಿ ನೆನಾಕ್ತೀನಿ ನೆನಕ್ಕೇರಿ ನಾಳೆ ಇಡ್ಲಿ ಮಾಡ್ಬೇಕಂತ ಅನ್ಕೊಂಡಿನಿ ನೋಡೋಣ ಹೆಂಗೆ ಆಗುತ್ತೆ ಸ್ನೇಹಿತರೆ ಬನ್ನಿ ನೋಡಿ ಸ್ನೇಹಿತರೆ ಇವನ್ನ ಉದ್ದಿನಬೇಳೆ ಹುಳಾಗಿ ನುಸಿಯಾಗಿ ನೋಡಿ ಯಾಕೋ 1 ಕಿಲೋ ತೊಗೊಂಬಂದೆ ಹಿಂಗಾಗಿ ಒಂದು ಸ್ವಲ್ಪ ಇದು ಅದು ಹುಳದಂಗಿತ್ತು ಕೇರಿದೆ ಕೇರಿ ಒಮ್ಮಕ್ಕ ಉದ್ದಿನಬೇಳೆ ಎಣ್ಣೆ ಹಾಕೀನಿ ನೋಡಿ ಉದ್ದಿನಬೇಳೆ ಎಣ್ಣೆ ಹಾಕೀನಿ ರವೆ ನೆನಾಕ್ಬೇಕು ಇಡ್ಲಿ ರವೆ ಬನ್ನಿ ಸ್ನೇಹಿತರೆ ಇಡ್ಲಿ ನಾಳೆ ಮಾಡೇ ಬಿಡ್ತೀನಿ ನಾಳೆಗೆ ಶುಕ್ರವಾರ ವಾರ ಹಿಡ್ದಾರಲ್ಲ ಹೀಗಾಗಿ ಏನು ಮಾಡಲ್ಲ ಅಷ್ಟೇ ಮತ್ತು ಬ್ಯಾಸ್ಗೆ ಆಗುತ್ತೆ ಎಷ್ಟೊತ್ತು ತಿನ್ನಲಾರ ಇಡ್ಲಿ ತಿನ್ನಾರ ಇಡ್ಲಿ ಮಾಡಿದ್ರತ್ತಂತ ತೊಗೊಂಡು ಹಿಂಗೆ ರವೆ ಹೆಂಗೆ ಬರ್ತೀವಿ ಇವನು ಮಾಡಿ ಚಲೋ ಚೆನ್ನಾಗಿ ಬರ್ತಾವೆ ರವೆ ಇಡ್ಲಿ ರವೆ ಇವು ನಾವು ಅಕ್ಕಿ ಮಾಡ್ತಿಲ್ಲ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಅಕ್ಕಿ ಇಷ್ಟ ಆಗೋಲ್ಲ ರವೆದೇ ಇಡ್ಲಿ ಇಷ್ಟ ಆಗುತ್ತೆ ನನಗೆ ಅಕ್ಕಿ ಇಷ್ಟ ಆಗಲ್ಲ ಸ್ನೇಹಿತರೆ ಒಂದು ಗ್ಲಾಸ್ ಎಣ್ಣೆ ಹಾಕ್ಬಿಡ್ತೀನಿ ಜಗ್ಗಿ ಆತಾವೆ ನೋಡಿ ಸ್ನೇಹಿತರೆ ಈ ರವೆ ಹಾಕಿನಿ ಒಂದಿಷ್ಟು ಹುಷಿ ನೋಡಿ ನಮ್ಮ ಆತಾವು ಬೇಯಿಸ್ಬಿಡು ಇಡ್ಲಿ ಇಷ್ಟ ಹೊಡಕ್ಕಿ ಏನು ಇಷ್ಟ ನೋಡಿ ರವೆ ಎಣ್ಣೆ ಹಾಕೊಂಬನ್ನಿ ಲೇಟ್ ಆಯ್ತು ನೋಡಿ ಕುಂತೆ ಪುಟ್ಟಕ್ಕೆ ಮದುವೆ ಹಾಕೋತ ನೋಡಿ ಸ್ನೇಹಿತರೆ ಇಡ್ಲಿ ರವೆ ನೆನೆ ಹಾಕಿದೆ ಇದು ನೆನೆ ಹಾಕೀನಿ ಒಂದು ತಾಸು ನೆನೆಲಿ ಅಡುಗೆ ಮಾಡಿ ನೆನಿತಾವು ಇಷ್ಟು ಹೇಳ್ತಿರ್ತೀನಿ ಬನ್ನಿ ನೋಡಿ ಸ್ನೇಹಿತರೆ ಶೇಂಗಾ ಸಾಂಬಾರು ಮಾಡ್ಬೇಕಂತೇಳಿ ಶೇಂಗಾ ಹುರ್ಕೊಳಕತ್ತೀನಿ ಅವ್ವ ಮನೆ ಶೇಂಗಾ ಹೊಡಿಟ್ಟೋಗ ಹೆಲ್ಪ್ ಆಯ್ತು ನೋಡಿ ಇವಾಗ ಶೇಂಗಾ ಹುರ್ಕೊಂಡು ಶೇಂಗಾ ಸಾಂಬಾರು ಮಾಡಿ ರೊಟ್ಟಿ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಸಾಂಬಾರು ರೆಡಿ ಆಗೈತೆ ಶೇಂಗಾ ಕೊಬ್ಬರಿ ಹಾಕಿ ಸಾಂಬಾರು ಮಾಡಿ ನೋಡಿ ಎಟಕ್ನ ಆಯ್ತು ನೋಡಿ ಗಟ್ಟಿ ಶೇಂಗಾ ಕೊಬ್ಬರಿ ಗಟ್ಟಿ ಆಗುತ್ತೆ ಅಂತೇಳಿ ಸಾಂಬಾರು ಮಾಡ್ಕೊಂಡು ಕಾಸಿಟ್ರಾತು ಮುಂಜಾನೆ ಇಡ್ಲಿಗಳು ಬಂದ್ರೆ ಬರ್ತೈತೆ ಗಟ್ಟಿ ಆದರೆ ಏನಾಗುತ್ತೆ ತೊಗೊಂಡು ಸಾರು ಹಾಕೊಂತ ನೋಡಿ ಎಷ್ಟು ಹಾಕೋ ನೋಡಿ ಉಣ್ಣದಲ್ಲ ಬಿಡೋಲ್ಲ ಕೆಲಸ ಇಡೋದು ಮುಸ್ರಿಗೆ ಸಾಂಬಾರು ಮಾತ್ರ ಮಸ್ತ್ ಘಮ ರೆಡಿ ಆಗೈತೆ ಈ ಕಡೆ ರೊಟ್ಟಿ ಮಾಡಾಕತ್ತಿ ಸ್ನೇಹಿತರೆ ಕರೆಂಟ್ ಹೋದು ನೋಡಿ ಕರೆಂಟ್ ಹೋಗಿಬಿಟ್ಟು ಇನ್ನು ಇಡ್ಲಿ ನೆನೆಟ್ನೆಲ್ಲ ಹಾಕ್ಬೇಕಾದ್ ಮಿಕ್ಸರ್ ಹಂಗೆ ಇಟ್ಟಿನಿ ಇವಾಗ ಬ್ಯಾಟ್ರಿ ಹಿಡ್ಕೊಂಡು ಕುಂತಾನೆ ಈ ಕಡೆ ರೊಟ್ಟಿ ಮಾಡಾಕತ್ತಿ ಸ್ನೇಹಿತರೆ ಶ್ರವಣಿಗೆ ಮುಂಜಾನೆ ಒಂದು ರೊಟ್ಟಿ ಇತ್ತಲ್ಲ ಮುರಿದು ಹಾಕಿ ಸಾರು ಹಾಕಿ ಇಡವ ನಾ ಉಂತೀನಿ ಅಂತಿದ್ದೆ ಅಂದೆ ಹಾಕಿ ಇಡಾಕತ್ತ ನೋಡಿ ಸುಮ್ಮನೆ ವೇಸ್ಟ್ ಆಗುತ್ತೆ ಅದು ಅವು ಶಾಂಪು ಹಂಗೆ ಹೋಗೋದಿಲ್ಲ ತಂಗಿ ಮ್ಯಾಕ್ ಬನ್ನಿ ಸ್ನೇಹಿತರೆ ರೊಟ್ಟಿ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಉದ್ದಿನಬೇಳೆ ವಡೆ ಮಾಡ್ಬೇಕಂತ ವಡೆಯಕ್ಕೆ ಎಣ್ಣೆ ಇಟ್ಟು ನೋಡೋಣ ಏನಾಗುತ್ತಾನ ಕರೆಂಟ್ ಬರಬೇಕು ಸ್ನೇಹಿತರೆ ಏನು ಕರೆಂಟ್ ಬರ್ಲಿಕ್ಕಂತ ಜಡ ಆಯ್ತು ನೋಡಿ ಮತ್ತು ರೊಟ್ಟಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಆಯ್ತಾ ಏನುಂಡಿ ರೊಟ್ಟಿ ಸಾಂಬಾರ ಚಿನ್ನ ನೀ ಏನುಂಡಿ ಉಡ ನೋಡಿ ಉಡ ಚಪಾತಿಯಾ ರೊಟ್ಟಿಗೆ ಚಪಾತಿ ಜೊತೆ ನೋಡ್ರಿ ಹುಚ್ಚಿಗೆ ಎಣ್ಣೆ ಹಾಕಿ ಹೆಂಗದ ನೋಡಿ ಸ್ನೇಹಿತರೆ ಎಲ್ಲ ಎತ್ತಿಟ್ಟ್ಯಾ ಬಾಂಡೆನೂ ತುಂಬಿ ಆ ಕಡೆ ಹೊರಗಿಟ್ಟು ಹೊಡಿ ಸಾವಣಿ ಮುಂಜಾನೆ ವಾರಲ ಜಲ್ದಿ ಎದ್ದು ಮನೆಗೆ ತೊಳ್ಕೊಬೇಕು
ಮತ್ತು ಸ್ನೇಹಿತರೆ ಇಡ್ಲಿಗೂ ಮಿಕ್ಸರ್ಗೆ ಹಾಕಿದೆ, ಅದಕ್ಕೆ ಕುಚ್ಚಿ ಹೊರಗೆ ತೊಗೊಂಬಂದ. ಇದು ವಡೆ ಮಾಡ್ಬೇಕಂತೆ ಉದ್ದಿನಬೇಳೆ ಮಿಕ್ಸರ್ಗೆ ಹಾಕಿಟ್ಟೀನಿ ರೀ. ಇದು ಇಡ್ಲಿ ಮಾಡ್ಬೇಕಂತೆ ಮಿಕ್ಸರ್ಗೆ ಹಾಕಿಟ್ಟೀನಿ. ಗಾಳಿ ಆಳ ಒಂದು ಸ್ವಲ್ಪ ಅಂತೇಳಿ ಮ್ಯಾಗ ಜಡ್ಡಿ ಹಚ್ಚಿನಿ. ಮತ್ತು ತೀರ ಮುಚ್ಚಿಬಿಟ್ರೆ ಗಾಳಿ ಆಡೋಲ್ಲ ಸ್ನೇಹಿತರೆ, ಅದಕ್ಕೆ ಗಾಳಿ ಆಡ್ಬೇಕಂತೇಳಿ ಜಡ್ಡಿ ಮುಚ್ಚಿನಿ. ಇದನ್ನು ಮಾಡಕ್ಕೆ ಅದು ಹಾಕ್ಬಿಡ್ತೀನಿ. ಹಿಂದಿನ ಬಾಗಿಲು ಹಾಕಿ ಹೋಗ್ತೀನಿ. ಏನು ಬಂದು ಮಾಡ್ತಾ ಟಾಪ್ ಹಾಕ್ಕೊಂಡ ಹೊಡಿ ಹಂಗೆ ಕಾಣ್ತಾ ಶ್ರಾವಣಿ. ಹಸಿಯ ಸಾಮ ಬಿಡೋಳ ದೊಡ್ಡಕ್ಕ ಶ್ರಾವಣಿ ಹಂಗಾರ ಶ್ರವಣ್ ಕುಮಾರ್ ಹಬ್ಬ ದೊಡ್ಡ ಆಗ್ಬೇಕು ನೋಡಿ. ಹಂಗೆ ನಡಿಯಪ್ಪ ಹತ್ತು ಮ್ಯಾಗ ನೋಡಿ ಕದ ಹಾಕೈತಿ. 9 ಗಂಟೆ ಆಗೈತಿ. ಬಟ್ಟೆ ಒಗಿಲಿಲ್ಲ ಸ್ನೇಹಿತರೆ, ಕಡೆಗೆ ಇವತ್ತು ಬಟ್ಟೆ ಒಗಿಬೇಕಂತ ಮಾಡಿದ್ದೆ. ಬಟ್ಟೆ ಒಗಿಬೇಕಂದ್ರೆ ಲೇಟ್ ಆಗುತ್ತೆ. ಸುಮ್ಮನೆ ಹೇಳ್ಬಿಡು ಮುಂಜಾನೆ ಒಕ್ಕೊಂಡ್ರಾತು ಅಂತ ಸುಮ್ಮನೆ ಇಟ್ಟು ನಾಳೆ ಟೀಚಿಂಗ್ ಮಾಡೋದಿಲ್ಲ. ಬುಕ್ಕ ಹೆಂಗಿಟ್ಟು ಹೊಡ್ತಾರೆ ನಾಳೆ ಇಷ್ಟು ತಳಗೆ ಬುಕ್ ಇರೋದೇ. ನಡಿಯಪ್ಪ ನಡಿ ಬಂದು ಬನ್ನಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಸೆಕೆ ನೋಡಿ. ಇದು ಫ್ಯಾನ್ ಹಚ್ಲಿಕ್ಕಂದ್ರೆ ಸಿಕ್ಕಾಪಟ್ಟೆ ಸೆಕೆ. ಆಗ ತಮ್ಮ ಅಂತ ಹೇಳಿದ್ನೆಲ್ಲ ನಮ್ಮ ನೆಗ್ಯಾನಿ ತಮ್ಮ ನೋಡಿ ಅವ ನಮ್ಮ ಅಕ್ಕವ್ರು 2 ಹೆಣ್ಮಕ್ಳು 2 ಗಂಡ್ಮಕ್ಳು. ಹಿರೇಕಿ ತಮ್ಮ ರೀ. ಜಾತ್ರೆ ಬಂದು ನಾಳೆಗೆ ಶುಕ್ರವಾರ ಜಾತ್ರೆ ಇತ್ತು ನಮ್ಮದು ಹೊಲ್ದಾನ ದ್ಯಾಮವ್ವನ ಜಾತ್ರೆ. ಯಾಕೆ ಕ್ಯಾನ್ಸಲ್ ಆಯ್ತು ಸ್ನೇಹಿತರೆ, ಅದು ಇನ್ನೂ 15 ಹೋಯ್ತು ನೋಡಿ. ಆ ಜಾತ್ರೆ ಸಲಾಗ ಮನೆ ಎಲ್ಲ ಕ್ಲೀನ್ ಮಾಡೀವಿ. ಆ ಜಾತ್ರೆದು ಏನು ವಿಶೇಷ ಅಂತಂದ್ರೆ, ನಾವು ನನ್ನ ಶ್ರಾವಣಿನ ಹೊಟ್ಲಿದ್ದಾಗ ಜಾತ್ರೆ ಆಗೈತೆ. 8 ವರ್ಷ ಜಾತ್ರೆ ಆಗಿ ಮನೆ ಹೊಲ್ದಾಗ ಎಣ್ಣಾಸ್ತಿ ಬಂದಿವಲ್ಲ, ಅತ್ತೆ ಎಣ್ಣಾಸ್ತಿ ಸ್ನೇಹಿತರೆ. ಅದು ನಮ್ಮ ಅತ್ತಿದ ಎಣ್ಣಾಸ್ತಿ 2 ಎಕರೆ ಐತಿ ಸ್ನೇಹಿತರೆ. ಅದು ಹೊಲ್ದಾಗ ದ್ಯಾಮಮ್ಮ ಗುಡಿ ಐತಿ. 7 ಊರು ಕೂಡಿ ಜಾತ್ರೆ ಮಾಡ್ತಾರೆ. ಜೋರಾಗುತ್ತೆ ಸ್ನೇಹಿತರೆ. ಮತ್ತು ಪಾಲ್ಕಿನೂ ಊರಿಗೆ ಬರ್ತೈತಿ, ಮನೆಗೆ ಪಾಲ್ಕ್ ಬರ್ತೈತಿ. ಮತ್ತು ಬೆಳ್ಳಿ ಮುಖ ಮಾಡ್ಸ್ಯಾರ ದ್ಯಾಮಮ್ಮಂದು. ಮತ್ತೆಲ್ಲನೂ ಮತ್ತು ಬೆಳ್ಳಿ ಮುಖ ಮಾಡ್ಸ್ಯಾರ ಈ ವರ್ಷ. ಅಂದ್ರೆ ಎಲ್ಲನೂ ಪಾಲಿಸ್ಬೇಕಲ್ರಿ. ಪೂಜಾರಿಗಳನ್ನ ನಮ್ಮ ಮಾವ ಪೂಜಾರಿ ಅದ ರೀ. ಹಿರಿಯ ಮಾವ ಅವನೇ ಪೂಜಾರಿಕೆ ಮಾಡ್ತಾರೆ. ಮತ್ತು ಮನೆಯವರ ಪೂಜೆ ಮನೆ ದೇವರೆಲ್ಲ ಪಾಲಿಸ್ಲೇಬೇಕು ನಾವು. ನಮಗೆ ಭಾಳ ಸಂಬಂಧಪಡ್ತಾವೆ. ಹಿಂಗಾಗಿ ಮನೆ ಸುಣ್ಣ ಬಣ್ಣ ಮಾಡ್ಸೀವಿ. ಹೇಳಿದ್ ನಾನು ಯಾಕೆ ಮಾಡ್ಸೀವಿ ಏನು ಮಾಡ್ಸೀವಿ ಏನು ಅಣಿ ಚಂದ ನೀಟಾಗಿ ಕಾಣ್ಬೇಕಂತೇನು ಸುಣ್ಣ ಬಣ್ಣ ಮಾಡಿಸಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿಸೋದು ಅವಶ್ಯಕತೆ ಇದ್ದಿದ್ದಿಲ್ಲ ನನಗೆ. ಎಷ್ಟು ಸುಣ್ಣ ಬಣ್ಣ ಮಾಡಿಸಿ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತು ಸ್ನೇಹಿತರೆ. ಇವಾಗ ಕಷ್ಟ ಅನುಭವಿಸಕತ್ತೀನಿ. ಎಲ್ಲ ಕಡೆ ಇಸ್ಕೊಂಡು ರೊಕ್ಕ ಇಸ್ಕೊಂಡು ಕೊಡೋದು ತೊಗೊಳೋದು ವಜ್ಜೆ ಬಿಟ್ಟೈತೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿಭಾಯಿಸ್ಕೊಂಡು ಹೋಗಲೇಬೇಕು. ನಿಭಾಯಿಸ್ತೀನಿ ಅಂತಲೇ ನಾನು ಸುಣ್ಣ ಬಣ್ಣ ಮಾಡ್ಸೀನಿ. ದೇವ್ರು ಎಲ್ಲೋ ದ್ಯಾಮಾಯಿ ಎಲ್ಲೋ ಆಶೀರ್ವಾದ ಅಂತ ಇದು ಆಗುತ್ತಾ. ಸದ್ಯ ಇವತ್ತಿಗಣದಲ್ಲೇ ನಾಳೆಗೆ ಇತ್ತು ನಮ್ಮ 3 ಜಾತ್ರೆ. ಹಂಗಾದ್ರೆ ನಾಳೆಗೆ ಇತ್ತು ಸ್ನೇಹಿತರೆ. ಆ್ಯಕ್ಚುಲಿ ಅದು ಜಾತ್ರೆ ನಾಳೆಗೆ ಇತ್ತು. ಇವತ್ತು ಹೋಮ ಇತ್ತು. ನಾಳೆ ಶುಕ್ರವಾರ ದ್ಯಾಮಮ್ಮಂದು ಬೆಳ್ಳಿ ಮುಖ ಮಾಡಿಸ್ಯಾರಲ್ಲ, ಬೆಳ್ಳಿ ಮುಖ ಬಂದು ಆ ಮೆರವಣಿಗೆ ಆಗಿಬಿಡ್ತಿದ್ಲು 7 ಊರಿಗೂ. ಎರ್ಜೆ ರೋಡಿಗೆ ಸ್ನೇಹಿತರೆ ಹರಿಂದ್ರಾಳು ಗೆದ್ಲಮರಿ ಎರ್ಜೇರಿ ನಾಗರಾಳು ಅಷ್ಟು ಸುತ್ತ ಹಳ್ಳಿಗೆ ಸೀಮಿ ದ್ಯಾಮಮ್ಮ ನೋಡಿ. ಸೀಮಿ ದ್ಯಾಮಮ್ಮ 7 ಊರು ಸೀಮಿ ದ್ಯಾಮಮ್ಮದ. ಅದಕ್ಕೆ ಸೀಮಿ ದ್ಯಾಮಮ್ಮ ಅಂದ್ರೆ ಭಾಳ ಬೆರಿಕದಾಡ್ರಿ. ದೇವ್ರು ಸತ್ಕೊಳಕದ ದ್ಯಾಮಮ್ಮ. ಮತ್ತು ಸ್ನೇಹಿತರೆ ಈ ಶುಕ್ರವಾರ ಅಮ್ಮ ಊರಾನ ದ್ಯಾಮಮ್ಮ ಬಾನಿಗೆ ಹೋದಂತ. ಹಿಂಗಾಗಿ ಮುಂದೆ ಬಿತ್ತು ನೋಡಿ. ನಾಳೆಗೆ 15 ಜಾತ್ರೆ ನೋಡಿ ನಮ್ಮ ಹೊಲ್ದಂದು. ನಾಳೆಗೆ 7 ದಿನದಲ್ಲೇ ಊರಾನ ದ್ಯಾಮವ್ವನ ಜಾತ್ರೆ. ಮತ್ತು ಬೆಳ್ಳಪ್ಪ ಮುತ್ತನ ಜಾತ್ರೆ ಬಂದೈತೆ ರೀ. ಮತ್ತು ಇದು ಬೀರಪ್ಪ ಮುತ್ತ ನಮ್ಮ ಮನೆಯಿಂದ ಬೀರಪ್ಪನ ಗುಡಿ ಐತಿಲ್ಲ ಆ ದೇವ್ರ ಜಾತ್ರೆ ಐತೆ. ಮತ್ತು ಮುದ್ದೇಬಾ ದ್ಯಾಮವ್ವನ ಜಾತ್ರೆ ಐತೆ. ಬರೀ ಜಾತ್ರೆ ಮದುವೆ ಸಿಕ್ಕಾಪಟ್ಟೆ ನೋಡಿ ಸ್ನೇಹಿತರೆ. ಮುದ್ದೇಬಾ ದ್ಯಾಮವ್ವನ ಜಾತ್ರೆ ಇವತ್ತು 1 ತಾರೀಕು, ಇನ್ನು 30 ದಿನ ಉಳಿತು ನೋಡಿ. 30ನೇ ತಾರೀಕಿಗೆ ಐತ್ರಿ ಮುದ್ದೇಬಾ ದ್ಯಾಮವ್ವನ ಜಾತ್ರೆ ನಾನು ಕೇಳೀನಿ. ಮತ್ತು ಸ್ನೇಹಿತರೆ ಈಗ ಎಲ್ಲ ದಿವಸ ಜಾತ್ರೆ ಮುಗಿಸ್ಕೊಂಡು ಲಾಸ್ಟಿಗೆ ಮುದ್ದೇಬಾ ದ್ಯಾಮವ್ವನ ಜಾತ್ರೆ ಮಾಡಿದ್ವಿ. ಅದ್ರ ಮುಗಿದು ನೋಡಿ ಫೈನಲಾಗಿ. ಆ ಕಡೆ ಮಕ್ಕಳು ಸಾಲೆಲ್ಲ ಸ್ಕೂಲ್ ಚಲೋ ಆತಾವೆ. ಅವರು ಸ್ಕೂಲಿಗೆ ಹೋಗ್ತಾರೆ. ನಂದು ಕೆಲಸ ಹಿಡಿದೈತೆ ನೋಡಿ. ಇವ್ರು ಕರ್ಕೊಂಡು ಚಂತನ ಇವ್ರದ್ದೇ ಆಗುತ್ತೆ ನೋಡಿ. ಹೈರಾಣ ಇವತ್ತು ಕದ ಲಾಕ್ ಮಾಡ್ಕೊಂಡು ನಿದ್ದೆ ಹೊಡೆದಿ ನೋಡಿ. ಯಾಕಂದ್ರೆ ಇವ್ರು ಹೊರಗೆ ಹೋಗ್ಬಿಡ್ತಾರೆ ಸ್ನೇಹಿತರೆ. ಹಿಂಗಾಗಿ ಕದ ಮುಚ್ಕೊಂಡು ಮಧ್ಯಾಹ್ನ ಫ್ಯಾನ್ ಹಚ್ಕೊಂಡು ಸುಮ್ಮನೆ ಮುಕ್ಕೊಂಡು ಮನೆಗೆ ಗಿರಕ್ಕೆ ಹೋಗಿ ಬರೋದೊಂದು. ಇವತ್ತು ಯಾರೂ ಬಂದಿಲ್ಲ ಅಂದ್ರೂ ಒಂದು ಲಂಗ ವ್ಯಾಪಾರ ಆಗೈತೆ, ಒಂದು ಅಂಗಿ, 1-2 ಪತ್ಲ ಇಷ್ಟು ವ್ಯಾಪಾರ ಆಗ್ಯಾವ್ರಿ. ಮುಂಜಾನೆ ಸಂಜೆಗೆ ಸಾಯಂಕಾಲ ಇಷ್ಟಾಗ್ಯಾವು ಆತವು. ಸಣ್ಣಗೆ ವ್ಯಾಪಾರ ಆತ. ಇವತ್ತು ರಾಯರ ಪೂಜೆ ಮಾಡಬೇಕಾಗಿತ್ತು, ಪೂಜೆ ಮಾಡಲಿಲ್ಲ. ಯಾಕಂದ್ರೆ ಸಮಸ್ಯೆ ಎಲ್ಲರಿಗೂ ಗೊತ್ತಿರ್ತೈತೆ. ಪೂಜೆ ಮಾಡೋಕ್ಕೆ ಬಲ್ಲ. ಶ್ರಾವಣಿ ಕೂಡ ಪೂಜೆ ಮಾಡೋಕೆ ಅಷ್ಟೊಂದು ಗೊತ್ತಾಗಲ್ಲ ಸ್ನೇಹಿತರೆ. ಹಿಂಗಾಗಿ ನಾಳೆಗೆ ಶುಕ್ರವಾರ ಪೂಜೆ ಮಾಡೋಕ್ಕಾಗಲ್ಲ ರೀ. ಏನು ಮಾಡಬೇಕು, ಫುಲ್ ಸುಸ್ತೂ ಆಯ್ತು ನನಗೆ. ಹಿಂಗಾಗಿ ಇವತ್ತು ಮಲ್ಕೊಂಬಿಟ್ಟು ನೋಡಿ. ಏನು ಕೆಲಸನೂ ಮಾಡಿಲ್ಲ. ಏನೂ ಕೆಲಸ ಮಾಡಂಗೆ ನೋಡಿ. ತಿಂಗಳಿಗೊಮ್ಮೆ ಹೆಣ್ಮಕ್ಳು ಸಮಸ್ಯೆ ಇರೋದಲ್ಲ ಮಾಡಂಗೆ. ಯಾವುದು ಕೆಲಸ ಮಾಡೋಕ್ಕೂ ಮೂಡ ಆಗಲ್ಲ. ಮೂಡ ಅಪಾಯ ಬಿಡ್ತೀರಿ ಹೆಣ್ಮಕ್ಳಿಗೆ.
ಮತ್ತು ನಾಳೆ ಶುಕ್ರವಾರ ಪೂಜೆ ಮಾಡೋದಿಲ್ಲ, ಮನೆ ತೊಳಿಕೇರಿ ಎಲ್ಲ ಒಟ್ಟು ಮಾಡಿ ಬರ್ತೀನಿ ರೀ. ಪೂಜೆ ನನ್ನ ಬಿಟ್ಟು ಮಾಡೋರೆಲ್ಲ ಶ್ರಾವಣಿ ಕೂಡ ಜೋಬಿರಕ್ಕೆ ನಿಂತು ಹೋಗಿ ದೇವ್ರ ಮುಂದೆ ದೀಪ ಹಚ್ತಾಳೆ. ಅಟ್ಟಾಕಿ ಚೆನ್ನಾಗಿ ಚರ್ಗಿ ತಿಕ್ಕಿ ಪೂಜೆ ಮಾಡೋಕೆ ಬರಲ್ಲ. ನಾಳೆ 4ನೇ ವಾರ ಅಲ್ಲ, ನಾಳೆಗೆ ಮತ್ತು ಮನೆಗೆ ತೊಳ್ಕೊಂಡು ಅಷ್ಟೇ ಬಿಡ್ತೀನಿ. ಮತ್ತು ಪೂಜೆ ಏನೈತೆ ಇವತ್ತು ಗುರುವಾರ, ಶುಕ್ರ, ಶನಿವಾರ, ರವಿವಾರ, ಸೋಮವಾರನ ಪೂಜೆ ಮಾಡೋದು ಬರ್ತಾರೆ 5 ದಿನಕ್ಕೆ. ನೋಡಬೇಕು ಸ್ನೇಹಿತರೆ ಹೆಂಗೆ ಆಗುತ್ತಾನ. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ, ಈ ಚಿಕ್ಕ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಯಾರಾದರೂ ಇನ್ನೂ ಜಾಯಿನ್ ಬಟನ್ ತೊಗೊಳಿಲ್ಲ, ಪ್ಲೀಸ್ ಜಾಯಿನ್ ಬಟನ್ ತೊಗೊಳ್ಳಿ. ನೀವು ಜಾಯಿನ್ ಬಟನ್ ತೊಗೊಂಡಷ್ಟು ನನಗೆ ಜಲ್ದಿ ಪೇಮೆಂಟ್ ಆಗುತ್ತಂತ. ಆದ್ರೆ ಹೇಳೋರ್ದು ಕೇಳಿ ನನಗೆ ಎಷ್ಟೊಂದು ಯೂಟ್ಯೂಬ್ನೇ ಮಾಹಿತಿ ಇಲ್ಲ, ನನಗೇನೋ ಗೊತ್ತಿಲ್ಲ ಸ್ನೇಹಿತರೆ. ಆದಷ್ಟು ಜಲ್ದಿ ಪೇಮೆಂಟ್ ಆಗಲಿ ಅಂತ ಎಲ್ಲರೂ ಅರಸಿ. ಮತ್ತು ಪೇಮೆಂಟ್ ಆಯ್ತಂದ್ರೆ ಅದರಿಂದ ಅನುಕೂಲ ಆಗುತ್ತೆ. ಎಲ್ಲನೂ ಕಷ್ಟಪಡಕತ್ತೀನಿ, ಇಷ್ಟು ಕಷ್ಟಕ್ಕೆ ಪ್ರತಿಫಲ ಸಿಗಬೇಕಲ್ಲ. ಮತ್ತು 2 ವರ್ಷ ಬಂತು ನಾ ಯೂಟ್ಯೂಬ್ ಮಾಡಿ. ಎಲ್ಲರೂ ಹೀಯಾಳಿಸ್ತಾರೆ ಸ್ನೇಹಿತರೆ, ಎಲ್ಲಿ ಪೇಮೆಂಟ್ ಬರಲ್ಲ ಬಿಡು, ನಿನಗೇನು ಬರ್ತೈತಿ 2 ವರ್ಷಗಟ್ಟಲೆ ಏನು ಯೂಟ್ಯೂಬು ಚಾನಲ್ ಮಾಡಿ ಪೇಮೆಂಟ್ ಬರಲ್ಲ, ಸುಳ್ಳೇ ಹೇಳ್ತೀನಿ ಅಂತ ಹಿಂಗೆ ಅಂತಾರೆ. ನಿಮ್ಮೆಲ್ಲ ಸಪೋರ್ಟ್ ಐತೆ ನೋಡಿ, ಆದಷ್ಟು ಶೇರ್ ಮಾಡಿ. ಜಲ್ದಿ ಎಲ್ಲರಿಗೂ ಶೇರ್ ಮಾಡ್ಕೊಂಡು ವಿಡಿಯೋಗಳು ಶೇರ್ ಮಾಡ್ಕೊಂಡು ನೋಡ್ತೀರಿ. ನೀವು ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆರಿ. ಅಂದವ್ರ ಬಾಯಿಗೆ ಹಾಡ್ದವ್ರ ಬಾಯಿ ಪೇಮೆಂಟ್ ಬಂತಂದ್ರೆ ಫುಲ್ ಖುಷಿ ಆಗುತ್ತೆ. ಇವಾಗ $50 ಆಗೈತೆ ನೋಡಿ. ಇವತ್ತಿಗೆ $50 ಮುಗೀತು, ಇನ್ನೂ $50 ಆಗ್ಬೇಕು ಸ್ನೇಹಿತರೆ. ಕಷ್ಟ ಇದೆ ನೋಡಿ, ಯೂಟ್ಯೂಬ್ ಜರ್ನಿ ಅನ್ನೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಯೂಟ್ಯೂಬ್ ಕೈ ಹಿಡಿತಂದ್ರೆ ಕೈ ಬಿಡಲ್ಲ ಅಂತ ದೀಪಾ ಸಿಸ್ಟರ್ ಹೇಳ್ಯಾರ. ಅದ್ರ ಸಲಾಗಾತು ಮಾಡಲೇಬೇಕಲ್ಲ. ಎಲ್ಲ ನನಗೆ ಯೂಟ್ಯೂಬ್ ಸಾಕಪ್ಪ ಅನಿಸಿತ್ತು. ಎಲ್ಲರ ಸಪೋರ್ಟು, ಎಲ್ಲರ ಪ್ರೀತಿ ಹೊಸಲಿಂತ ಮತ್ತೆ ಮಾಡೀನಿ. ಇವತ್ತಿಗೆ $50 ಆಯಿತು. ನಿನ್ನೆ ಸ್ವಲ್ಪ ಕಮ್ಮಿ ಇತ್ತು, ಇವತ್ತು ಮುಗೀತು ನೋಡಿ. $50 ಫುಲ್ ಮುಗೀತು. ಇನ್ನೂ 50 ಆಗಬೇಕಲ್ಲ ಸ್ನೇಹಿತರೆ. ಇವತ್ತು 2 ವರ್ಷಕ್ಕೆ 50 ಆಗಿ ಇವಾಗ ಮತ್ತು ಹೆಚ್ಚು ಕಮ್ಮಿ ಮತ್ತು 1 ವರ್ಷ ಆಯ್ತು. 1 ವರ್ಷನೇ ಬರೀ $50 ಆಗಿದೆ. ವಿಡಿಯೋ ಓಡಬೇಕು ಸ್ನೇಹಿತರೆ. ಓಡಿ ರನ್ ಅದು ಅಂದ್ರೆ ದಿನಕ್ಕೆ 1K 2K ವಿಡಿಯೋ ಓಡಿದ್ರೆ ಹೆಂಗಾರ ಆಗುತ್ತೆ. ನಮ್ಮ ಬರೀ 300-400 ನೋಡಿರಿ ಏನಾಗುತ್ತೆ ಸ್ನೇಹಿತರೆ. 1500 ವಿಡಿಯೋ ನೋಡಿದ್ರೆ 85 ರೂಪಾಯಿ ಜಮಾ ಆಗುತ್ತೆ ಅಂತ. 1500 ಓಡ್ಬೇಕು ರೀ. 1Kನೂ 500 ಓಡಿತ್ತಂದ್ರೆ 85 ರೂಪಾಯಿ ಅಕೌಂಟ್ ಆಗುತ್ತಂತೆ. 85 ರೂಪಾಯಿ ನಮ್ಗೆ ಜಮಾ ಆಗ್ತಾವಂತ. ಅಷ್ಟು ಓಡಿದೆ ಸ್ನೇಹಿತರೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನ್ಯಾಗ ನಮ್ಮಿಂದ ಬರಲಿ. ಇವಾಗ ಅರ್ಧ ಆಗೈತಲ್ಲ, ಇನ್ನು ಅರ್ಧ ಅಲ್ಲ ಹಾಗೆ ಆಗುತ್ತೆ. ಇಷ್ಟೆಲ್ಲ ಕಷ್ಟಪಟ್ಟು $50 ಮಾಡ್ಕೊಂಡ್ನಲ್ಲ, ಅರ್ಧ $1 ಆಗನ ಬರಲ್ಲ ಸ್ನೇಹಿತರೆ. $100 ಆಗಲೇಬೇಕು. $100 ಆದಮ್ಯಾಗ ಪೇಮೆಂಟ್ ಬರ್ತಾ. ಆದಷ್ಟು ಜಾಯಿನ್ ಬಟನ್ ಯಾರೂ ಭಾಳ ತೊಗೊಂಡಿಲ್ಲ. ಜಾಯಿನ್ ಬಟನ್ ತೊಗೊರಿ, ಅದು ಜಲ್ದಿ $50 ಆಗಿ ಜಲ್ದಿ ನನ್ನ ಪೇಮೆಂಟ್ ಆಗಲಿ ಅಂತ ಅನ್ಕೋತೀನಿ. ಪೇಮೆಂಟ್ ಆಯ್ತಂದ್ರೆ ಫುಲ್ ಖುಷಿ ಆಗುತ್ತೆ, ಹೆಲ್ಪ್ನೂ ಆಗುತ್ತೆ ನೋಡಿ. ಎಲ್ಲ ಕಡೆ ಪೇಮೆಂಟ್ ಆಗ ನಾ ಏನು ಮಾಡ್ತೀನಿ ಅದೊಂದು ಆಸೆನೇ ಬೇರೆ ಐತೆ. ಎಲ್ಲ ಶೇರ್ ಮಾಡ್ಕೊತೀನಿ. ಪೇಮೆಂಟ್ ಆದ ತಕ್ಷಣ ಏನು ತೊಗೊಳಲ್ಲ ಸ್ನೇಹಿತರೆ. ಅವಾಗ ಒಂದು ಸೀರೆ ಮತ್ತು ಎಲ್ಲ ವಿಡಿಯೋಕ್ಕೆ ಏನೇನು ಬೇಕಲ್ಲ ಸೆಟ್ಟಿಂಗ್ ವಿಡಿಯೋ ಮಾಡ್ಕೊಳಕ್ಕೆ ಏನಿಲ್ಲ. ವಿಡಿಯೋ ಕೈಲೇ ಮಾಡಿ ಕೈ ನುಸುತ್ತೆ ನೋಡಿ. ಈ ಕೈ ನುಸು, ಈ ಕೈ ನುಸನ ಹಿಂಗೆಲ್ಲ ವಿಡಿಯೋ ಪರದಾಡಬೇಕು. ಇಷ್ಟೆಲ್ಲ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತಲ್ಲ, ಆವಾಗ ನನಗೆ ಫುಲ್ ಖುಷಿ ಆಯ್ತು ನೋಡಿ. ಅವಾಗ ಇನ್ನು $50 ಖುಷಿ ಆಗೀನಿ. ಇನ್ನೂ ಈ ಖುಷಿ ಬೇಗ ನೀವು ಜಾಯಿನ್ ಬಟನ್ ತೊಗೊಂಡು ಆದಷ್ಟು ಶೇರ್ ಮಾಡಿ. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಒಂದು ಸ್ವಲ್ಪ ವಿಡಿಯೋ ಓಡಾಕತ್ತು ಅಂದ್ರೆ ಜಲ್ದಿ ಅದು ಒಂದು 50 ಜಲ್ದಿ ಕೂಡಿ ಜಲ್ದಿ ಪೇಮೆಂಟ್ ಆಗಲಿ ಅಂತ ಎಲ್ಲರೂ ಹರಸಿ ಇದು ಮಾಡಿ ಸಪೋರ್ಟ್ ಮಾಡಿ. ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ.